ಅತ ರೈತರ ಪ್ರತಿಭಟನೆ ಇತ್ತ ಸಿಎಂ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ನೀಡುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಒಂದ್ ಕಡೆ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಒಂದ್ ಕಡೆ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಪ್ರತಿ ಟನ್ಗೆ 3500 ರೂಪಾಯಿ ನಿಗದಿ ಮಾಡಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ಲಿ 9 ದಿನ ಆಯ್ತು ಇವತ್ತಿಗೆ ಪ್ರೊಟೆಸ್ಟ್ ನಡೀತಾನೆ ಇದೆ. ಆದ್ರೆ ಈ ಕಡೆ ಸಿಎಂ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇರುವಂತದ್ದು. ಸಿಎಂ ಮತ್ತೆ ರೈತರ ಸಭೆಯಲ್ಲೂ ಸಿಗ್ತಾನೆ ಇಲ್ಲ ಕ್ಲೈಮ್ಯಾಕ್ಸ್. ಮತ್ತೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಆರಂಭ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ರೈತರೊಂದಿಗಿನ ಸಿಎಂ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ನೀಡಿ ಅಂತ ಹೇಳ್ಬಿಟ್ಟು ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ. 3100 ರೂಪಾಯಿ ಏನ್ ಫಿಕ್ಸ್ ಆಗಿತ್ತು ಅದೇ ಇದೆ. ಒಮ್ಮತ ಎಲ್ಲೂ ಕೂಡ ಕಂಡು ಬರ್ತಾನೆ ಇಲ್ಲ. ಸೊ ಹಾಗಾಗಿ ಪ್ರತಿಭಟನೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತದ್ದು. ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ರೈತರು. ಬೇವೆ ವಿಜಯೇಂದ್ರ ಕೂಡ ಸಾಥ್ ಕೊಟ್ಟರು. ಅವರ ಹುಟ್ಟುಹಬ್ಬದ ದಿನದಂದು ಪ್ರೊಟೆಸ್ಟ್ ಅನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು. ಇದೀಗ ರೈತರು ಮತ್ತೆ ಸಿಎಂ ಸಭೆಯಲ್ಲೂ ಕೂಡ ಒಮ್ಮತ ಸಿಕ್ಕಿಲ್ಲ. ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ನೀಡುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಒಂದ್ ಕಡೆ ರೈತರ ಜೊತೆಗಿನ ಸಿಎಂ ಸಭೆಯಲ್ಲೂ ಕೂಡ ಬರೀ ಗೊಂದಲವೇ ಇದೆ. ಖಡಕ್ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಹಿಂದೇಟನ್ನ ಹಾಕ್ತಾ ಇರುವಂಥದ್ದು. ಸರಣಿ ಸಭೆ ನಡೆಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಸಭೆ ಮೇಲೆ ಸಭೆ ನಡೆಸ್ತಾನೆ ಇದ್ದಾರೆ. ಆದ್ರೆ 3500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡೋದಕ್ಕೆ ಯಾಕೋ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ರೈತರ ಜೊತೆಗಿನ ಸಿಎಂ ಸಭೆಯಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಕಂಡು ಬರ್ತಾ ಇದೆ. ಖಡಕ್ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ, ಹಿಂದೇಟನ್ನ ಹಾಕ್ತಾ ಇದ್ದಾರೆ ಸಿಎಂ. ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಸಿಎಂ ಮತ್ತೆ ರೈತರ ನಡುವೆ ನಡೆದಿದ್ದಂತಹ ಸಭೆಯಲ್ಲಿ ಒಮ್ಮತ ಕೂಡ ಸಿಕ್ಕಿಲ್ಲ. ಯಾವುದೇ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ರೆಡಿ ಇಲ್ಲ. ಆಲ್ರೆಡಿ ಪ್ರೊಟೆಸ್ಟ್ 9ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಏನ್ ಕತೆ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ರೈತರ ಗೋಳನ್ನ ಕೇಳೋರು ಯಾರು? ದೀಪಾ ಕುಕ್ಕವಾಡ, ಅಪ್ಡೇಟ್ಸ್ ಕೊಡೋದಾದ್ರೆ. ಒಂದು ರೀತಿಯಾಗಿ ರೈತರ ಪ್ರತಿಭಟನೆಯ ಕಾವು ಕ್ಷಣದಿಂದ ಕ್ಷಣಕ್ಕೂ ಕೂಡ ಜೋರಾಗ್ತಿದೆ. ಕಲ್ಲು ತೂರಾಟ ಸೇರಿದಂತೆ ಅನೇಕ ಅವಘಡಗಳು ಅಲ್ಲಿ ನಡೆದಿದೆ. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ 11 ಗಂಟೆಯಿಂದ ಸುದೀರ್ಘ ಸಭೆಗಳನ್ನ ಮಾಡಿದ್ರು ಕೂಡ ಸಭೆಯಲ್ಲಿ ಒಮ್ಮತದ ನಿರ್ಧಾರಗಳು ಯಾವುದು ಕೂಡ ಆಗಿಲ್ಲ. ಒಂದು ಕಡೆ ಮಾಲೀಕರು ಹೆಚ್ಚುವರಿ ಹಣವನ್ನ ಕೊಡೋದಕ್ಕೆ ಒಪ್ತಾ ಇಲ್ಲ. ಆಯ್ತಾ, ಸರ್ಕಾರವೂ ಕೂಡ ಹೆಚ್ಚುವರಿ ಹಣವನ್ನ ಹೇಗೆ ಭರಿಸಬೇಕು ಅನ್ನುವಂತಹದ್ದಕ್ಕೂ ಕೂಡ ಸ್ಪಷ್ಟ ನಿಲುವಿಗೆ ಬರ್ತಾ ಇಲ್ಲ. ಹೀಗಾಗಿ ಒಂದು ಬಾರಿ ಮಾಲೀಕರ ಸಭೆ ಅಪೂರ್ಣ ಆಗಿತ್ತು. ಇದೀಗ ಮತ್ತೊಮ್ಮೆ ಅಂದ್ರೆ ರೈತರ ಸಭೆಯ ಬಳಿಕ ಮತ್ತೊಂದು ಸಭೆಯನ್ನ ನಡೆಸ್ತಾ ಇರುವಂತಹದ್ದು. ಸಭೆ ಕೂಡ ಆರಂಭ ಆಗಿದೆ. ಪ್ರಮುಖವಾಗಿ ಮಾಲೀಕರು ತಮ್ಮದೇ ಆದಂತಹ ಒಂದಿಷ್ಟು ಸಮಸ್ಯೆಗಳನ್ನ ಸರ್ಕಾರದ ಮುಂದಿಟ್ಟಿರುವಂತಹದ್ದು. ಅಂದ್ರೆ ಎಥಿನಾಲ್ ಸೇರಿದಂತೆ ಬೈ ಪ್ರಾಡಕ್ಟ್ ಗಳ ದರವನ್ನ ಕೇಂದ್ರ ಹೈಕ್ ಮಾಡಿಲ್ಲ. ಹಾಗಾಗಿ ನಮಗೂ ಕೂಡ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಆ ಆರ್ಥಿಕ ಸಂಕಷ್ಟದಲ್ಲಿ ನಮಗೆ ಬಂದಂತಹ ಒಂದಿಷ್ಟು ಲಾಭವನ್ನ ರೈತರಿಗೂ ಕೂಡ ನೀಡ್ತಿದ್ದೇವೆ ಅನ್ನುವಂತಹದ್ದು ಅವರ ಮಾತಾಗಿದ್ರೆ, ರೈತರುಗಳು ಕೂಡ ಪಟ್ಟು ಬಿಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಇಟ್ಟಂತಹ ಬೇಡಿಕೆಯ ಹಣ ಹೊರತುಪಡಿಸಿ ಯಾವುದಕ್ಕೂ ಕೂಡ ಒಪ್ಪೋದಿಕ್ಕೆ ರೆಡಿ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಅಂದ್ರೆ ರೈತರ ಸಭೆ ಏನು ನಡೀತಾ ಆ ಸಭೆಗೆ ಪ್ರತಿಭಟನಾ ನಿರತ ರೈತರು ಯಾರೂ ಕೂಡ ಭಾಗಿಯಾಗಿಲ್ಲ. ಬದಲಾಗಿ ವರ್ಚುವಲ್ ಮೂಲಕ ಜಿಲ್ಲಾಧಿಕಾರಿಗಳು ಬೆಳಗಾವಿಯಿಂದ ಸೇರಿದಂತೆ ಕೆಲವೊಬ್ಬರು ಮಾತ್ರ ಭಾಗಿಯಾಗಿದ್ದಂತಹದ್ದು. ಇಲ್ಲಿ ಮ್ಯಾನ್ಯಲ್ ಅಂದ್ರೆ ನೇರವಾಗಿ ಈ ಕಲಬುರಗಿ, ಮಂಡ್ಯ ಭಾಗ, ಹಾವೇರಿ ಭಾಗದ ಕೆಲವೊಂದಿಷ್ಟು ಜನ ರೈತರುಗಳು ಭಾಗಿಯಾಗಿದ್ರು ಕೂಡ ಅಲ್ಲಿ ಅಂದ್ರೆ ಈ ಒಂದು ದರದ ವೇರಿಯೇಷನ್ ಇದೆ. ಅಂದ್ರೆ ಕೇವಲ 3000 ಅವರಿಗೆ ಸಿಗ್ತಾ ಇರುವಂತಹದ್ದು 3200 ಕೊಡಬೇಕು ಅನ್ನುವಂತಹದ್ದು ಕಲಬುರಗಿ ಭಾಗದ ರೈತರ ಬೇಡಿಕೆ ಆಗಿದೆ. ಹೀಗಾಗಿ ಸದ್ಯದ ಇವತ್ತಿನ ಸಭೆ ಸಂಜೆ ಹೊತ್ತು ಆದ್ರೂ ಕೂಡ ಇನ್ನು ಕೂಡ ಯಾವುದೇ ಒಮ್ಮತದ ನಿರ್ಧಾರಗಳು ಬರದೇ ಇರುವಂತಹದ್ದು ಒಂದು ರೀತಿಯಾದ ಇನ್ನೊಂದು ಸಂಕಷ್ಟಕ್ಕೆ ಸರ್ಕಾರವನ್ನ ದೂಡ್ತಾ ಇದೆ ಅನ್ನೋದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದನ್ನ ಏನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತಲೆ ಕೆಡ್ಸ್ಕೊಂಡಂಗಿದೆ. ರೋಜಾ, ಓಕೆ, ಅಲ್ಲ ಇದಕ್ಕೆ ತೆರೆ ಬೀಳೋದು ಯಾವಾಗ ಅಂತ ದೀಪಾ? ಪ್ರೊಟೆಸ್ಟ್ ನಡೀತಾ ಇದೆ, ಆದ್ರೆ ಸಿದ್ದರಾಮಯ್ಯ ಯಾವುದೇ ಖಡಕ್ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿಬಿಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಬ್ಬ ರೈತನ ಜೀವ ಕೂಡ ಗಂಭೀರ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ತೆರೆ ಬೀಳೋದು ಯಾವಾಗ ಅಂತ ದೀಪಾ?
ಒಂದು ರೀತಿಯಾಗಿ ಒಂದು ಮಾಲೀಕರು ಒಪ್ಬೇಕು, ಇಲ್ಲ ರೈತರು ಒಪ್ಬೇಕು, ಅಥವಾ ಸರ್ಕಾರ ತಾವೇ ಹೆಚ್ಚುವರಿ ಹಣವನ್ನ ಕೊಡ್ತೇವೆ ಅನ್ನುವಂತಹದ್ದು ಒಪ್ಬೇಕು. ಇದರ ಬದಲಾಗಿ ಕೇಂದ್ರ ಸರ್ಕಾರ ಕೂಡಲೇ ಮನವಿಯನ್ನ ಸ್ಪಂದಿಸಿ ಸಕ್ಕರೆ ದರವನ್ನ ಏರಿಕೆ ಮಾಡಿದ್ದೇ ಆಗಿದ್ದಲ್ಲಿ ಅಲ್ಲಿಗೆ ಮಾಲೀಕರು ಕೂಡ ಒಪ್ಪುವಂತಹ ಒಂದಿಷ್ಟು ಪರಿಸ್ಥಿತಿ ಇರುತ್ತೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿ 3 ಜನ ಕೂಡ ಪಟ್ಟು ಬಿಡದೆ ಕೂತಿರುವಂತಹದ್ದು ಇಷ್ಟು ದೊಡ್ಡ ಸಂಕಷ್ಟವನ್ನ ಎದುರು ಮಾಡಿದೆ. ಯಾಕಂದ್ರೆ ಒಂದು ಕಡೆ ರೈತರು ಕೂಡ ತಾವು ಬಂದು ಕೂತು ಮಾತನಾಡಿ ಬಗೆಹರಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ, ಅಥವಾ ಸರ್ಕಾರ ಕೂಡ ತಾವು ಹೆಚ್ಚುವರಿ ಹಣವನ್ನ ಕೊಟ್ರೆ ಮತ್ತೆ ಖಾತೆಗೆ ಹೊಡೆತ ಬೀಳುತ್ತೆ ಅನ್ನುವಂತಹದ್ದು, ಅಂದ್ರೆ ಸಂಕಷ್ಟ ಎದುರಾಗುತ್ತೆ, ಹೆಚ್ಚುವರಿ ಹಣಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದು, ಅಥವಾ ಮಾಲೀಕರು ತಮ್ಮದೇ ಆದಂತಹ ಒಂದಿಷ್ಟು ಸಮಸ್ಯೆಗಳನ್ನ ಹೇಳ್ಕೊಳ್ತಿರೋದ್ರಿಂದ ಇದು ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಸಂಜೆ ಒಳಗೆ ಏನಾದ್ರೂ ಇದು ಫೈನಲ್ ಆಗಿಲ್ಲ ಅನ್ನುವಂತಹದ್ದೇ ಆದ್ರೆ ಮತ್ತೆ ಈ ಒಂದು ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಸಿನಿಮಾ ನಟರು ಯಾರಾದ್ರೂ ಬೆಂಬಲವನ್ನ ಸೂಚಿಸಿದಾರ ದೀಪಾ? ಬಿಕಾಸ್ ನಾನು ಅಜಯ್ ಅವ್ರನ್ನ ಮಾತಾಡಿಸ್ದೆ ಇವತ್ತು. ಒಬ್ರು ಯಾರಾದ್ರೂ ನೇತೃತ್ವವನ್ನ ವಹಿಸ್ಕೊಂಡು ಮುಂದೆ ಬಂದ್ರೆ, ಶಿವಣ್ಣನೋ ಉಪೇಂದ್ರ ಅವರು ಅಥವಾ ಸುದೀಪ್ ಅವರು ಯಾರಾದ್ರೂ ಒಬ್ರು ಮುಂದೆ ಬಂದು ನೇತೃತ್ವವನ್ನ ವಹಿಸ್ಕೊಂಡ್ರೆ ನಾವು ಬರ್ತೀವಿ, ನಾವು ಬೆಂಬಲವನ್ನ ಸೂಚಿಸ್ತೀವಿ, ರೈತರ ಪರವಾಗಿ ನಿಂತ್ಕೊಳ್ತೀವಿ ಅನ್ನುವಂಥ ಮಾತನ್ನ ಅಜಯ್ ರಾವ್ ಅವರು ಹೇಳಿದ್ರು. ನಾನೊಬ್ಬನೇ ಬಂದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾರಾದ್ರೂ ಕಲಾವಿದರು ಏನಾದ್ರೂ ಮುಂದೆ ಬಂದಿದಾರಾ ಈ ವಿಚಾರಕ್ಕೆ ಅಂತ ಹೇಳ್ಬಿಟ್ಟು? ನಾಡು ನುಡಿ ಅನ್ನುವಂತಹ ವಿಚಾರ ಬಂದಾಗ, ಅಥವಾ ರೈತರ ಸಂಕಷ್ಟ ಅನ್ನುವಂತಹದ್ದು ಬಂದಾಗ ನಟರೇ ಮುಂದೆ ಬಂದು ನಿಂತು ಹೋರಾಟವನ್ನ ಮಾಡಿದಂತಹ ಹಿಂದೆ ಪರಿಸ್ಥಿತಿಗಳು ಕೂಡ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಹದ್ದು ಯಾವುದು ಕೂಡ ಕಾಣಿಸ್ತಿಲ್ಲ. ಅದು ಅವರವರ ಒಂದು ರೀತಿಯಾದಂತಹ ವೈಯಕ್ತಿಕ ವಿಚಾರಗಳಿದ್ರೂ ಕೂಡ ನಾಡು ನುಡಿ ಅನ್ನುವಂತಹ ವಿಚಾರ ಬಂದಾಗ ಒಗ್ಗೂಡ್ಬೇಕು ಅನ್ನುವಂತಹದ್ದು ಸಹಜವಾಗಿಯೇ ಇರುವಂತಹದ್ದು. ಆದ್ರೆ ಇಲ್ಲಿಯವರೆಗೂ ಆ ರೀತಿಯಾಗಿ ಯಾರು ಕೂಡ ಬೆಂಬಲ ಕೊಟ್ಟಿರುವಂತಹದ್ದು ಎಲ್ಲೂ ಕೂಡ ನೋಡಿಲ್ಲ. ಆದ್ರೆ ಇನ್ನು ಮುಂದೆ ಏನಾಗುತ್ತೆ ಅನ್ನುವಂಥದ್ದು, ಯಾಕಂದ್ರೆ ಸರ್ಕಾರವೇ ಆದಷ್ಟು ಬೇಗ ಬಗೆಹರಿಸುತ್ತೆ ಇದನ್ನ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ನಟರು ಆ ಮನಸ್ಥಿತಿಯಲ್ಲೂ ಕೂಡ ಇರಬಹುದು. ಆದ್ರೆ ಸದ್ಯಕ್ಕಂತೂ ಆ ರೀತಿಯಾದಂತಹ ಯಾವುದೇ ಪರಿಸ್ಥಿತಿ ಅಥವಾ ನಟರು ಮುಂದೆ ಬರ್ತಿದ್ದಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಯಾವುದೇ ಮಾಹಿತಿ ಕೂಡ ಇಲ್ಲದೆ ಇರುವಂತಹದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.